ನಮಸ್ಕಾರ ಸ್ನೇಹಿತರೆ, ನೀವು ಕುಂಭರಾಶಿಯವರ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಸಾಮಾನ್ಯರಲ್ಲ, ನೀವು ಹೊಸತನದ ರಾಶಿ. ಕ್ರಾಂತಿ, ಸಮಾಜ, ಭವಿಷ್ಯದ ಪ್ರತೀಕ ನೀವು. ಕುಂಭ ಅಂದರೆ ನೀರಿನ ಕೊಡ. ನೀವು ಕೊಡುವ ಜ್ಞಾನದಿಂದ 1000 ಜನರ ಬಾಯಾರಿಕೆ ತೀರುತ್ತೆ. ನಿಮ್ಮ ಯೋಚನೆ ಬೇರೆಯವರಿಗಿಂತ 10 ವರ್ಷ ಮುಂದೆ ಇರುತ್ತೆ. ಇದು ಯಾಕೆ ಹೀಗೆ ಇದೆ, ಬದಲಾಯಿಸಬೇಕು ಅಂತೀರಾ. ನೀವು ಗುಂಪಿಗೆ ಕೆಲಸ ಮಾಡೋರು. ಒಬ್ಬರೇ ಇರೋದಕ್ಕಿಂತ 100 ಜನರಿಗೆ ಸಹಾಯ ಮಾಡೋದು ನಿಮಗೆ ಇಷ್ಟ. ಆದರೆ ಕುಂಭರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ಜಾಸ್ತಿ ತರ್ಕ ಮತ್ತು ಭಾವನೆ ಇಲ್ಲದಿರುವುದು. ಇದು ಲಾಜಿಕ್ ಆಗಿ ಸರಿ ಅಂತ ಹತ್ತಿರದವರ ಮನಸ್ಸು ನೋಯಿಸ್ತೀರಾ. ನಾನು ಸಮಾಜಕ್ಕೆ ಕೆಲಸ ಮಾಡ್ತೀನಿ ಅಂತ ಮನೆ ಸಂಬಂಧ ಮರೆಯೋದು. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ 4 ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ಹೇಳ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಕುಂಭರಾಶಿಯವರು ಶನಿ ಮತ್ತು ರಾಹುವಿನ ಮಕ್ಕಳು. ತಂತ್ರಜ್ಞಾನ, ಸಮಾಜ ಸೇವೆ, ಸ್ವಾತಂತ್ರ್ಯದ ಪ್ರತೀಕ ನೀವು. ಸರಿಯಾದ ದಾರಿ ತೋರಿಸಿದರೆ ನೀವು ಜಗತ್ತನ್ನೇ ಬದಲಾಯಿಸ್ತೀರಾ. ವಿಡಿಯೋ ಶುರು ಮಾಡೋ ಮುನ್ನ ನೀವು ಕುಂಭರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿಗಳು ಶನಿ ಮತ್ತು ರಾಹು. ಅಂದರೆ ಶಿಸ್ತು, ಹೊಸತನ, ತಂತ್ರಜ್ಞಾನ, ಸಮಾಜ. ಹಾಗಾಗಿ ನಿಮಗೆ ಹಳೆ ಪದ್ಧತಿ ಇಷ್ಟ ಆಗಲ್ಲ. ಹೊಸದಾಗಿ ಮಾಡೋಣ ಅನ್ನೋದು ನಿಮ್ಮ ನೀತಿ. ನೀವು ತುಂಬ ಬುದ್ಧಿವಂತರು, ಒಳ್ಳೆ ಸ್ನೇಹಿತರು, ನಿಷ್ಠೆ ಇರುತ್ತೆ. NGO, ಸೋಷಿಯಲ್ ವರ್ಕ್, ಟೆಕ್ನಾಲಜಿ, ರಿಸರ್ಚ್, ನೆಟ್ವರ್ಕ್ ಮಾರ್ಕೆಟಿಂಗ್ ಕೆಲಸದಲ್ಲಿ ನೀವು ಮುಂದೆ ಇರ್ತೀರಾ. ನಾನು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅನ್ನೋ ದೊಡ್ಡ ಕನಸು ನಿಮಗಿರುತ್ತೆ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜನರಿಂದ ದೂರ ಮತ್ತು ತುಂಬ ನಿರೀಕ್ಷೆ. ನನ್ನ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅಂತೀರಾ. ಸ್ನೇಹಿತರಿಗೆ ಸಹಾಯ ಮಾಡ್ತೀರಾ, ಆದರೆ ನಿಮ್ಮ ಸಮಯದಲ್ಲಿ ಯಾರೂ ಇರಲ್ಲ. ಅದೇ ಕೆಲವೊಮ್ಮೆ ನಿಮಗೆ ಏಕಾಂಗಿತನ, ಖಿನ್ನತೆ ತರುತ್ತೆ. ನೆನಪಿಡಿ, ಕೊಡದಲ್ಲಿರೋ ನೀರು ಒಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಆದರೆ ಅದನ್ನು ತುಂಬೋರು ಬೇಕು. ಇನ್ನು ಮೊದಲ ಗಂಡಾಂತರ ಕಾಲ 21 ವರ್ಷದಿಂದ 26 ವರ್ಷ. ಇದು ನಿಮ್ಮ ಗುರುತು ಮತ್ತು ಸ್ನೇಹದ ಕಾಲ. ಈ ಸಮಯದಲ್ಲಿ ರಾಹು ಮತ್ತು ಶನಿಯ ಪ್ರಭಾವ ಜಾಸ್ತಿ. ನಾನು ಬೇರೆಯವರ ಹಾಗೆ ಇರಲ್ಲ ಅಂತ ಫ್ಯಾಮಿಲಿ, ಕೊಲೀಗ್ನಿಂದ ದೂರ ಆಗ್ತೀರಾ. ಫ್ರೆಂಡ್ ಸರ್ಕಲ್ ದೊಡ್ಡದು, ಆದರೆ ನಿಜವಾದ ಸ್ನೇಹಿತ ಯಾರು ಅಂತ ಗೊತ್ತಾಗಲ್ಲ. ತಪ್ಪು ಜನರ ಮಾತು ಕೇಳಿ ಹೊಸ ಬಿಸ್ನೆಸ್, ಹೊಸ ಆ್ಯಪ್ ಅಂತ ಹಣ ಹಾಕಿ ನಷ್ಟ. ನಾನು ಜಗತ್ತು ಬದಲಾಯಿಸ್ತೀನಿ ಅನ್ನೋ ಆಸೆಯಲ್ಲಿ ಓದು ಅರ್ಧಕ್ಕೆ ಬಿಡ್ತೀರಾ. ಹಾಗಾಗಿ ಈ ವಯಸ್ಸಲ್ಲಿ ಕನಸಿನ ಜೊತೆ ಕಾಲು ನೆಲದಲ್ಲಿರಲಿ. ಒಂದು ಕೌಶಲ ಕಲಿಯಿರಿ. ಟೆಕ್ನಾಲಜಿ, ಕಮ್ಯುನಿಕೇಷನ್, ಸೋಷಿಯಲ್ ವರ್ಕ್, ಅದೇ ನಿಮ್ಮ ಆಯುಧ. ಎರಡನೇ ಗಂಡಾಂತರ ಕಾಲ 30ರಿಂದ 34 ವರ್ಷ. ಸಾಡೆ ಸಾತಿ 1ನೇ ಹಂತ. ಇದು ಕೆಲಸ ಮತ್ತು ಸಂಬಂಧದ ಗಂಡಾಂತರದ ಸಮಯ. ಈಗ ಶನಿ ನಿಮ್ಮ ರಾಶಿಗೆ ಬರುತ್ತಾನೆ. ಜಾಬ್ನಲ್ಲಿ ನನ್ನ ಐಡಿಯಾ ಯಾರೂ ಕೇಳಲ್ಲ ಅಂತ ಫ್ರಸ್ಟ್ರೇಷನ್, ಬಾಸ್ ಜೊತೆ ಜಗಳ, ಮದುವೆ ವಿಳಂಬ. ಆದರೂ ಪಾರ್ಟ್ನರ್ ನೀನು ನನ್ನ ಜೊತೆ ಟೈಮ್ ಕೊಡಲ್ಲ ಅಂತ ದೂರು. ನಾನು ಸಮಾಜಕ್ಕೆ ಕೆಲಸ ಮಾಡ್ತೀನಿ ಅಂತ ಮನೆ ಜವಾಬ್ದಾರಿ ಮರೆಯೋದು. ಹಣ ಬರುತ್ತೆ, ಆದರೆ ಸ್ನೇಹಿತರಿಗೆ, ಸಂಘಕ್ಕೆ ಖರ್ಚು ಮಾಡಿ ಖಾಲಿ. ಆರೋಗ್ಯದಲ್ಲಿ ಕಾಲು, ಮಂಡಿ, ನರಗಳ ಸಮಸ್ಯೆ, ನಿದ್ದೆ ಇಲ್ಲ. ಈ ವಯಸ್ಸಲ್ಲಿ ಒಂದು ಮಾತು ನೆನಪಿಡಿ, ಮೊದಲು ಮನೆ, ಆಮೇಲೆ ಜಗತ್ತು. ಮೂರನೇ ಗಂಡಾಂತರ ಕಾಲ 39ರಿಂದ 43 ವರ್ಷ. ಸಾಡೆ ಸಾತಿ 2ನೇ ಹಂತ. ಇದು ಕುಟುಂಬ ಮತ್ತು ಸಾಮಾಜಿಕ ಕಾಲ. ಈ ಸಮಯದಲ್ಲಿ ಶನಿ ನಿಮ್ಮ 2ನೇ ಮನೆಗೆ ಬರುತ್ತಾನೆ. ಹಣದ ವಿಷಯದಲ್ಲಿ ದೊಡ್ಡ ನಷ್ಟ. ಸ್ನೇಹಿತರೇ ಮೋಸ ಮಾಡುವರು. ನಾನು ಎಲ್ಲರಿಗೂ ಸಹಾಯ ಮಾಡಿದೆ ಅನ್ನೋರು ಕಷ್ಟದಲ್ಲಿ ಕೈ ಬಿಡ್ತಾರೆ. ಮಕ್ಕಳು ಮಾತು ಕೇಳಲ್ಲ, ನೀವು ಹಳೇ ಕಾಲದವರು ಅಂತಾರೆ. ವ್ಯಾಪಾರದಲ್ಲಿ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ, ಟೀಮ್ ಒಡೆಯುತ್ತೆ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ, ಆತಂಕ, ನಾನೊಬ್ಬನೇ ಅನ್ನೋ ಭಾವನೆ. ನೆನಪಿಡಿ, ಈ ಕಾಲದಲ್ಲಿ ನೀವು ಕಲಿಯೋದು ಯಾರನ್ನು ನಂಬಬೇಕು ಅಂತ. ಎಲ್ಲರೂ ಸ್ನೇಹಿತರಲ್ಲ. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 48ರಿಂದ 52 ವರ್ಷ. ಸಾಡೆ ಸಾತಿ 3ನೇ ಹಂತ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. ಶನಿ ನಿಮ್ಮ 12ನೇ ಮನೆಗೆ ಬರುತ್ತಾನೆ. 20 ವರ್ಷ ಕಟ್ಟಿದ ಸಂಘ, ಬಿಸ್ನೆಸ್, ನೆಟ್ವರ್ಕ್ ಕುಸಿಯಬಹುದು. ಹೆಸರು ಕೆಡಬಹುದು. ಜನ ಇವರು ಬೇಡ ಅಂತ ದೂರ ಮಾಡುವರು. ವಿದೇಶದ ಕೆಲಸದಲ್ಲಿ ನಷ್ಟ, ಕೋರ್ಟ್ ಕೇಸ್, ಆರೋಗ್ಯದಲ್ಲಿ ದೊಡ್ಡ ಆಸ್ಪತ್ರೆ ಖರ್ಚು, ಏಕಾಂಗಿತನ ಜಾಸ್ತಿ. ಆದರೆ ಇದು ಅಂತ್ಯ ಅಲ್ಲ, ಇದು ಮುಕ್ತಿ. ಶನಿ ನಿಮ್ಮ ಈಗೋ ಮುರಿದು ನಿಜವಾದ ಸೇವೆ ಕಲಿಸ್ತಾನೆ. ಈ 4 ವರ್ಷದಲ್ಲಿ ನೀವು ಕಲಿಯೋ ನಿಸ್ವಾರ್ಥ ಮತ್ತು ಬಿಡುಗಡೆ, ಇದೇ ನಿಮ್ಮ ಮುಂದಿನ ಜೀವನದ ಶಕ್ತಿ.
ಮುಖ್ಯವಾದ ಮಾತು. ಕುಂಭರಾಶಿಯವರಿಗೆ ಆಲೋಚನೆ ಮತ್ತು ಸಮಾಜ ಸೇವೆಯೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು ಜನನಾಯಕ ಆಗ್ತೀರಾ. ತಪ್ಪಾಗಿ ಉಪಯೋಗಿಸಿದರೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ ಅನ್ನೋರಾಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ತರ್ಕ, ಜಾಸ್ತಿ ಪ್ರೀತಿ. ಇನ್ನು ಈ 3 ನಿಯಮಗಳನ್ನು ತಪ್ಪದೇ ಪಾಲಿಸಿ. 1. ಶನಿವಾರದ ನಿಯಮ. ಶನಿವಾರ ನೀಲಿ ಅಥವಾ ಕಪ್ಪು ಬಟ್ಟೆ ಹಾಕಿ. ಓಂ ಶಂ ಶನೈಶ್ಚರಾಯ ನಮಃ 21 ಸಲ ಹೇಳಿ. ಬಡವರಿಗೆ ಊಟ, ಬಟ್ಟೆ ದಾನ ಮಾಡಿ. ಮರ ನೆಡಿ. ಪರಿಸರಕ್ಕೆ ಸಹಾಯ ಮಾಡಿ. 2. ಬಣ್ಣ ಮತ್ತು ದಾನ. ಪ್ರತಿ ಶನಿವಾರ ಎಳ್ಳು, ಕಬ್ಬಿಣ, ನೀಲಿ ವಸ್ತು ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಪುಸ್ತಕ, ಲ್ಯಾಪ್ಟಾಪ್ ಕೊಡಿ. ಅಂಗವಿಕಲರಿಗೆ ಸಹಾಯ ಮಾಡಿ. ಇದರಿಂದ ಶನಿ ಮತ್ತು ರಾಹು ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಫೋನ್ ದೂರ ಮಾಡಿ. ವಾರಕ್ಕೆ ಒಮ್ಮೆ ಫ್ಯಾಮಿಲಿ ಜೊತೆ ಊಟ ಮಾಡಿ. ನಾನು ಸರಿ ಅನ್ನೋ ಹಠ ಬಿಡಿ. ಬೇರೆಯವರ ಮಾತು ಕೇಳಿ. ನಿಮ್ಮ ಐಡಿಯಾ ಒಂದು ಡೈರಿಯಲ್ಲಿ ಬರೆಯಿರಿ. ಮಾತಾಡಬೇಡಿ. ಸ್ನೇಹಕ್ಕೆ ಬೆಲೆ ಕೊಡಿ, ಆದರೆ ನಿರೀಕ್ಷೆ ಇಡಬೇಡಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪು. 1. ನಾನು ಎಲ್ಲರಿಗಿಂತ ಬೇರೆ ಅನ್ನೋ ಈಗೋ. ಜನರ ಜೊತೆ ಬೆರೆಯಿರಿ. 2. ಭಾವನೆ ತೋರಿಸದೇ ಇರೋದು. ಪ್ರೀತಿ ಇದ್ದರೆ ಹೇಳಿ. 3. ಎಲ್ಲ ಕೆಲಸ ಏಕಾಂಗಿಯಾಗಿ ಮಾಡೋದು. ಟೀಮ್ ಕಟ್ಟಿ. 21 ದಿನ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ ಇವತ್ತು ನಾನು ಯಾರಿಗೆ ಸಹಾಯ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ. 2. ದಿನಕ್ಕೆ ಒಮ್ಮೆ ಯಾರಿಗಾದರೂ ಒಂದು ಕಾಂಪ್ಲಿಮೆಂಟ್ ಕೊಡಿ. 3. ರಾತ್ರಿ ಇವತ್ತು ನಾನು ಯಾವ ಹೊಸ ವಿಷಯ ಕಲಿತೆ ಅಂತ ಬರೆಯಿರಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಸ್ಲೋ ಮಾಡಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲಿ. ಆಲೋಚನೆ ಮತ್ತು ಸೇವೆ ಇದ್ದರೆ ಕುಂಭರಾಶಿಯವರು 50ರ ನಂತರ ಜನರ ನಾಯಕ ಆಗ್ತಾರೆ. ನೀವು ಈಗ ಯಾವ ವಯಸ್ಸಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಇನ್ನೊಬ್ಬ ಕುಂಭರಾಶಿಯವರಿಗೆ ಶಕ್ತಿ ಕೊಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯೋಚಿಸಿ. ನೀವು ಕೊಡ, ನೀವು ನೀರು, ನೀವು ಜಗತ್ತಿನ ಬಾಯಾರಿಕೆ ತೀರಿಸುತ್ತೀರಾ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ದೊಡ್ಡವರನ್ನಾಗಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.